ಹಿಂಗೆ ಮೋರ್ ದೆನ್ 90% ಜನರ ಒಂದು ವಿಮೋಚನೆಗೆ ಕೆಲಸ ಮಾಡಿದ್ದಾರೆ. ಅಂಬೇಡ್ಕರ್ ವಾದಿಗಳು ಜಾಗೃತವಾಗಿದ್ದರೆ ಸಾಕು, ಯಾರು ಬಳಸ್ಕೊಂಡ್ರೂ ಏನು ತಪ್ಪೇನಾಗಲ್ಲ. ಆದರೆ ಇವರು ಜಾಗೃತವಾಗಿದ್ದರೆ ಅದರ ಲಾಭ ಪಡಿಬಹುದು. ಇದನ್ನೆಲ್ಲ ನಾವು ಮಾಡಿದಾಗ ಬಾಬಾ ಸಾಹೇಬರ ಆಸೆ ನೆರವೇರಿಕೊಡ್ತಾರೆ, ಇಲ್ಲ ಅಂತೂ ನೆರವೇರಿಲ್ಲ ಅಂತಲೇ ಹೇಳ್ಬೇಕಾಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾಗೆ ಹಾರ್ದಿಕ ಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತು ನಾವು ಬೌದ್ಧ ಧರ್ಮ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಈ ಒಂದು ಚರ್ಚೆ ವಿಷಯಗಳನ್ನ ಮುಂದುವರಿಸ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ನಡೆದಾಡುವ ಗ್ರಂಥಾಲಯ, ಜ್ಞಾನದ ಭಂಡಾರ, ಜ್ಞಾನದ ಸಾಗರವೇ ಆಗಿರ್ತಕ್ಕಂಥ ಬೆಂಗಳೂರಿನ ಪ್ರತಿಷ್ಠಿತ IAS ಅಕಾಡೆಮಿ ಅಕ್ಕ IAS ಅಕಾಡೆಮಿ ನಡೆಸ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸರ್, ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮತ್ತು ಬೌದ್ಧ ಧರ್ಮದ ಕುರಿತು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅದರ ಉದ್ದೇಶವಾಗಿ ಮೊದಲನೇ ಪ್ರಶ್ನೆ ತಮಗೆ, ವಿಶ್ವ ಜ್ಞಾನಿ ಅಂಬೇಡ್ಕರ್ ಅವರನ್ನು ದಲಿತ ನಾಯಕನೆಂಬ ಸೀಮಿತ ಪರದಿಯಲ್ಲಿ ಇಡುವ ಒಂದು ಮೊದಲಿಗೆ ನಿಮ್ಮ ವೈಟ್ ಪೇಪರ್ ಮೀಡಿಯಾಗೆ ನಾನು ಧನ್ಯವಾದಗಳು. ತಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಜೊತೆಗೆ ನನಗೆ ಬಹಳ ದೊಡ್ಡ ಪದಗಳನ್ನ ಬಳಸ್ತೀವಿ. ನಾನೇನು ಅಷ್ಟೊಂದು ಜ್ಞಾನಿ ಅಲ್ಲ, ಸಾಕಷ್ಟು ಓದ್ಕೊಂಡಿದ್ದೀನಿ ಅಷ್ಟೇ. ಆದರೆ ನಮಗೆ ತಿಳಿದ ತುಂಬ ಜನ ಇದ್ದಾರೆ. ನನಗೆ ಅದ್ರ ಬಗ್ಗೆ ನಾನು ಸ್ಪಷ್ಟನೆ ಕೊಡ್ತಾ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದರೆ, ಆ ಬಾಬಾ ಸಾಹೇಬ್ರ ಕಾಲದಿಂದಲೂ ಕೂಡ ಆ ಥರದೊಂದು ಪ್ರಕ್ರಿಯೆ ನಡೆದಿದೆ. ಹೇಗೆ ಅಂದರೆ, ನಾನು ಇದನ್ನು ಎಷ್ಟೋ ವೇದಿಕೆಗಳಲ್ಲೂ ಮಾತಾಡಿದ್ದೀನಿ. ಈಗ ನಮ್ಮ ದೇಹದಲ್ಲಿ ಯಾವುದೋ ಒಂದು ಆರ್ಗನ್ ಕೆಟ್ಟೋಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆ ಆರ್ಗನ್ನ ಡ್ಯಾಮೇಜ್ ಆದಂಥ ಆರ್ಗನ್ನ ಯಾರೋ ಒಬ್ರು ವೈದ್ಯರು ಟ್ರೀಟ್ ಮಾಡ್ತಾರೆ. ಆಗ ನಾವು ಡಾಕ್ಟರ್ಗೆ ನನ್ನ ಜೀವ ಉಳಿಸ್ದ ಅಂತ ಹೇಳ್ತೀವಿ. ನನ್ನ ಇದೊಂದು ಆರ್ಗನ್ ಸರಿ ಮಾಡಿದ್ರು ಅಂತ ನಾವು ಹೇಳಲ್ಲ, ನಮ್ಮ ಜೀವ ಉಳಿಸ್ದ ಹೇಳ್ತೀವಿ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಇಷ್ಟೊಂದು ಬಹುಸಂಖ್ಯಾತ ಜನ, ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗಗಳು, ಮಹಿಳೆಯರು, ಕಾರ್ಮಿಕರು, ಹಿಂಗೆ ಮೋರ್ ದೆನ್ 90% ಜನರ ಒಂದು ವಿಮೋಚನೆಗೆ ಕೆಲಸ ಮಾಡಿದ್ದಾರೆ. ಹಾಗಿರುವಾಗ ಅದು ದೊಡ್ಡ ದೇಶ ಸೇವೆ. ವಾಸ್ತವವಾಗಿ ದೊಡ್ಡ ದೇಶ ಸೇವೆ. ಆ ಜನರನ್ನ ಬಿಡಿಸೋದೇ, ಜನರನ್ನ ಬಿಡುಗಡೆಗೊಳಿಸೋದೇ ನಿಜವಾದ ಸ್ವಾತಂತ್ರ್ಯ. ಹಿಂಗಿರುವಾಗ ಅವರನ್ನ ಒಂದು ಜಾತಿಗೆ, ಒಂದು ವರ್ಗಕ್ಕೆ ಸೀಮಿತ ಮಾಡೋದು ಬಹಳ ತಪ್ಪು. ಮತ್ತಿದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಬಾಬಾ ಸಾಹೇಬ್ರ ಕಾಲದಲ್ಲೇ ನಡೀತಾ ಇತ್ತು. ಅವತ್ತಿನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ನಾವು ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಇವರು ಯಾರೋ ಕೆಲವು ಜಾತಿಗಳಿಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಇದು ತಪ್ಪು ಕಲ್ಪನೆ, ಖಂಡಿತವಾಗ್ಲೂ ತಪ್ಪು ಕಲ್ಪನೆ. ನೀವು ಯಾವುದೋ ಕಷ್ಟದಲ್ಲಿರುವಂಥ ಒಂದು ವರ್ಗಕ್ಕೆ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಅದು ದೇಶ ಸೇವೆನೆ. ಯಾಕೆಂದ್ರೆ ಆ ವರ್ಗ ಕೂಡ ದೇಶದ ಒಂದು ಭಾಗವೇ ಆಗಿತ್ತು. ಹಾಗಾಗಿ ಬಾಬಾ ಸಾಹೇಬರು ದೇಶಕ್ಕಾಗಿ ಕೆಲಸ ಮಾಡಿದಂಥವ್ರು. ದುಂಡು ಮೇಜಿನ ಸಭೆಯಲ್ಲಿ ಈ ಒಂದು ವಿಚಾರ ಚರ್ಚೆ ಬಂದಿತ್ತು. ಆಕ್ಚುಲಿ ದುಂಡು ಮೇಜಿನ ಸಭೆಯಲ್ಲಿ ಗಾಂಧೀಜಿಯವರು ನಾನು ದೇಶದ ಪ್ರತಿನಿಧಿ ಅಂತ ಹೇಳಿ, ಅಂಬೇಡ್ಕರ್ ಅವರು ಅಸ್ಪೃಶ್ಯರ ಪ್ರತಿನಿಧಿ, ಅಲ್ಲೂ ಸಹಿತ ಎಲ್ಲ ಅಸ್ಪೃಶ್ಯರಿಗೆ ಅಲ್ಲ, ಅಸ್ಪೃಶ್ಯರು ಯಾವುದೋ ಒಂದು ಸೆಕ್ಟ್ಗೆ ಅಂತ ಅವ್ರನ್ನ ವಿಭಾಗ ಮಾಡುವಂತ ಪ್ರಕ್ರಿಯೆ ನಡೆದಿತ್ತು, ಅವತ್ತಿನ ಕಾಲದಲ್ಲಿ ನಡೆದಿತ್ತು. ಅದೇ ಥರದ ಮೈಂಡ್ ಸೆಟ್ ಈಗಲೂ ಬಹಳಷ್ಟು ಜನರಿಗೆ ಬಂದಿದೆ. ಆದರೆ ಸಾಕಷ್ಟು ಬದಲಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಎಲ್ಲ ವರ್ಗದವರು ಕೂಡ ಬಾಬಾ ಸಾಹೇಬ್ನ ಒಪ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಹಂಗಾಗಿ ಪರಿಸ್ಥಿತಿ ಬದಲಾಗಿದೆ ಅಂತ ಒಂದು ಆಶಾವಾದಿಯಾಗಿ ಹೇಳಕ್ ಇಷ್ಟಪಡ್ತೀನಿ. ಮುಂದುವರಿದ ಭಾಗ, ಇಂದು ಅಂಬೇಡ್ಕರ್ ಅವರು ಮತ ಪಡೆಯುವ ಒಂದು ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗುತ್ತಿದ್ದಾರೆ ಅಂತ ಅದು ಸಹಜ. ಈಗ ಯಾರೇ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಆದಾಗ, ತುಂಬಾ ಪ್ರಭಾವಶಾಲಿ ಆದಾಗ, ಎಲ್ಲರೂ ಕೂಡ ಅವ್ರನ್ನ ನಮ್ಮವನನ್ನಾಗಿ ಮಾಡ್ಕೊಳ್ಬೇಕು ಅಂತ ಕಾಂಪಿಟೇಷನ್ ಖಂಡಿತ ಬೀಳ್ತಾರೆ. ಹಂಗೆ ಇವತ್ತು ಎಲ್ಲ ಪಕ್ಷಗಳು ಬಿದ್ದಿದ್ದಾವೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ಗೂ ಬಾಬಾ ಸಾಹೇಬ್ರಿಗೂ ಆಗ್ತಾ ಇರಲಿಲ್ಲ, ಸಂಪ್ರದಾಯಸ್ಥ ಬ್ರಾಹ್ಮಣರಿಗೂ ಬಾಬಾ ಸಾಹೇಬ್ರಿಗೂ ಆಗ್ತಾ ಇರಲಿಲ್ಲ, ಕಮ್ಯುನಿಸ್ಟ್ರಿಗೂ ಬಾಬಾ ಸಾಹೇಬ್ರಿಗೂ ಆಗ್ತಾ ಇರಲಿಲ್ಲ, ಹಂಗೆಲ್ಲ ಇರ್ತಾ ಇತ್ತು. ಬಟ್ ಈಗ ಕಾಂಗ್ರೆಸ್ ಅವರು ನಮ್ಮವರು ಬಾಬಾ ಸಾಹೇಬ್ರು, ನಾವು ಬಾಬಾ ಸಾಹೇಬ್ರ ಒಂದು ತತ್ವದ ಮೇಲೆ ಇರ್ತಾ ಇದೀವಿ, ಅವರು ಹೇಳ್ತಾರೆ. BJP ಸಹಿತ ನಾವು ಬಾಬಾ ಸಾಹೇಬ್ರ ಆಶಯಗಳನ್ನ ಈಡೇರಿಸ್ತಾ ಇದೀವಿ, ಅವರು ಹೇಳ್ತಾರೆ. ಇನ್ನು ಕಮ್ಯುನಿಸ್ಟರು ಸಹಿತ ಬಾಬಾ ಸಾಹೇಬ್ರಿಗೆ ಎಂದೂ ಜೈ ಭೀಮ್ ಅಂದಿದ್ದಾರೆ, ಅವರು ಜೈ ಭೀಮ್ ಅಂತಾರೆ. ಆ ಥರದ ಒಂದು ಕೆಲಸ ನಡೀತಾ ಇದೆ. ಒಂದು ದೃಷ್ಟಿಲಿ ಇದು ಒಳ್ಳೆಯದೇ, ತಪ್ಪಲ್ಲ. ಅಂಬೇಡ್ಕರ್ ವಾದಿಗಳು ಜಾಗೃತವಾಗಿದ್ದರೆ ಸಾಕು, ಯಾರು ಬಳಸ್ಕೊಂಡ್ರು ಏನು ತಪ್ಪೇನಾಗಲ್ಲ. ಆದ್ರೆ ಇವರು ಜಾಗೃತವಾಗಿದ್ರೆ ಅದ್ರ ಲಾಭ ಪಡಿಬಹುದು. ಎಲ್ಲಾ ಪಕ್ಷಗಳು ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡ್ತಾ ಇದ್ದಾರೆ, ಅದು ಒಳ್ಳೆ ಬೆಳವಣಿಗೆ ಅಂತ ನಾವು ಹೇಳ್ತೀವಿ. ಸರ್, ಅಂಬೇಡ್ಕರ್ ಅವರ ಹಾಕಿಕೊಟ್ಟ ಹಾದಿಯಲ್ಲಿ ಇದೊಂದು ಗಂಭೀರವಾದಂಥ ಪ್ರಶ್ನೆ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಡ್ರಾಫ್ಟಿಂಗ್ ಕಮಿಟಿ ಕಾನ್ಸ್ಟೆಂಟ್ ಅಸೆಂಬ್ಲಿನಲ್ಲಿ 1949 ನವೆಂಬರ್ 26 ಒಂದು ಹಿಸ್ಟಾರಿಕಲ್ ಸ್ಪೀಚ್ ಮಾಡಿ. ಆ ಹಿಸ್ಟಾರಿಕಲ್ ಸ್ಪೀಚಲ್ಲಿ ಅವರು ಸುಮಾರು ವಿಷಯಗಳನ್ನ ಮಾತಾಡಿದ್ದಾರೆ. ಸುಮಾರು ವಿಷಯ ಅಂದರೆ ಪಾಯಿಂಟ್ ಬೈ ಪಾಯಿಂಟ್ ಹೇಳೋದಾದ್ರೆ ಅವ್ರು ಏನು ಹೇಳ್ತಾರೆ, ನಾವು ಪೊಲಿಟಿಕಲಿ ನಾವು ಸ್ವಾತಂತ್ರ್ಯನ ಸಾಧಿಸಿದ್ದೇವೆ. ಪೊಲಿಟಿಕಲ್ ವಿ ಆರ್ ಆಲ್ ಈಕ್ವಲ್, ನಾವೆಲ್ಲರೂ ಒಂದು ವ್ಯಕ್ತಿಗೆ ಒಂದು ಓಟು ಒಂದೇ ಬೆಲೆ ಅಂತಕ್ಕಂಥ ಪೊಲಿಟಿಕಲ್ ಈಕ್ವಾಲಿಟಿ ಇದೆ. ಆದರೆ ಸೋಷಿಯಲಿ ಮತ್ತು ಎಕನಾಮಿಕಲಿ ನಾವು ಆ ಥರದೊಂದು ಈಕ್ವಾಲಿಟಿನ ಸಾಧಿಸೋಕ್ಕಾಗಿಲ್ಲ. ಇದೊಂದು ಕಾಂಟ್ರಡಿಕ್ಟರಿ ಲೈಫ್ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಹಂಗಾಗಿ ಈ ಪೊಲಿಟಿಕಲಿ ಹೇಗೆ ಸಮಾನತೆನ ಸಾಧಿಸಿದ್ದೀವೋ ಅದೇ ಥರ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಮಾನತೆನ ನಾವು ಸಾಧಿಸಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ, ಅದು ನಿಜವಾದಂಥ ಒಂದು ಪ್ರಜಾಪ್ರಭುತ್ವ. ಈ ಕೆಲಸಕ್ಕೆ ಎಲ್ಲ ಸರ್ಕಾರಗಳು ತೊಡಗಿಸ್ಕೋಬೇಕು ಅಂತ ಹೇಳಿದ್ರು ಬಾಬಾ ಸಾಹೇಬ್. ಅದೊಂದು ಮಾರ್ಗ, ಈಗ ಅವ್ರು ಹೇಳ್ಕೊಟ್ಟಂತ ಮಾರ್ಗ. ಮತ್ತು ಅವರು ಮಾತು ಹೇಳಿದ್ರು, ನಾವು ಇನ್ನೂ ಒಂದು ರಾಷ್ಟ್ರ ಅಂತ ಹೇಳ್ತಿದ್ದೆ, ನಾವಿನ್ನೂ ರಾಷ್ಟ್ರ ಆಗಿಲ್ಲ, ಒಂದೊಂದು ಜಾತಿಯೂ ಸಹಿತ ಒಂದೊಂದು ರಾಷ್ಟ್ರದಂತೆ ಇದೆ ಅಂತ ಹೇಳಿದ್ರು ಅವರು. ಅದು ಹೋಗ್ಬೇಕು. ಅದು ಯಾವಾಗ ಹೋಗಕ್ ಸಾಧ್ಯ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲ ಸವಲತ್ತು ಸಿಕ್ಕಿದಾಗ ಅವನಿಗೆ ಒಂದು ರಾಷ್ಟ್ರ ಪ್ರೇಮ ತಾನೇ ಬರುತ್ತೆ. ಒಬ್ಬ ವ್ಯಕ್ತಿನ ಬಡವನನ್ನಾಗಿ ಮಾಡಿ, ನಿರ್ಗತಿಕನನ್ನಾಗಿ ಮಾಡಿ ನೀನು ದೇಶ ಪ್ರೇಮಿ ಆಗು ಅಂತ ಹೇಳ್ಕೊಳ್ಳೋದೇ ಬಾಬಾ ಸಾಹೇಬ್ ತುಂಬಾ ಹೇಳಿ. ಹಂಗಾಗಿ ಮತ್ತು ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ನಾವು ಇಲ್ಲಿವರೆಗೆ ಜಾತಿ ಧರ್ಮ ಪಂಥಗಳು ಒಡೆದೋಗಿದ್ವಿ, ಈಗ ಒಂದು ದೇಶ ಆಗಿದ್ದೀವಿ, ಸ್ವಾತಂತ್ರ್ಯ ಬಳಸಿ ನಮ್ಮದೇ ಆದ ಸರ್ಕಾರ ಬರ್ತದೆ. ಇನ್ನು ಮುಂದಕ್ಕೆ ಜನರು ಮತ್ತು ಇಲ್ಲಿನ ರಾಜಕೀಯ ಪಕ್ಷಗಳು ತಮ್ಮ ಜಾತಿ ಮತ್ತು ಧರ್ಮಕ್ಕೆ ಭದ್ರ ಆಗಿರ್ತಾರೋ ಅಥವಾ ರಾಷ್ಟ್ರಕ್ಕೆ ಭದ್ರ ಆಗಿರ್ತಾರೋ ಅದ್ರ ಮೇಲೆ ದೇಶದ ಭವಿಷ್ಯ ನಿಂತಿದೆ ಅಂತ ಹೇಳಿ. ಇವೆಲ್ಲ ಇಂಪಾರ್ಟೆಂಟ್ ಮಾತುಗಳು. ಅಂದ್ರೆ ರಾಜಕೀಯ ಸಮಾನತೆ ಜೊತೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಸಾಧಿಸೋದು ಮತ್ತು ನಾವೆಲ್ಲರೂ ಒಂದು ರಾಷ್ಟ್ರ ಆಗೋಕೆ ಅನುಕೂಲವಾದಂಥ ವಾತಾವರಣ ನಿರ್ಮಾಣ ಮಾಡೋದು ಮತ್ತು ನಮ್ಮ ಜಾತಿ ಧರ್ಮ ಪಂಥಗಳನ್ನ ಮನೆ ಒಳಗಡೆ ಇಟ್ಟು ನಾವು ಹೊರಗಡೆ ಭಾರತೀಯರಾಗ ಎಲ್ಲರೂ ಒಂದಾವ. ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದನ್ನೆಲ್ಲ ನಾವು ಮಾಡಿದಾಗ ಬಾಬಾ ಸಾಹೇಬರ ಆಸೆ ನೆರವೇರಿಸ್ತಾರೆ, ಇಲ್ಲ ಅಂತೂ ನೆರವೇರಿಲ್ಲ ಅಂತ ಹೇಳ್ತಾರೆ. ಸರಿ ಸಂಬಂಧ ಬರ್ಬೇಕು. ಸರಿ ಸರ್, ಕಳೆದ 76 ವರ್ಷದಲ್ಲಿ ಸಂವಿಧಾನದ ಆಶೋತ್ತರಗಳು ಅದೆಷ್ಟರ ಮಟ್ಟಿಗೆ ಇದನ್ನ ಆಶಾವಾದಿಯಾಗಿ ಮಾತಾಡೋದಾದ್ರೆ ತುಂಬಾ ಬದಲಾವಣೆ ಆಗಿದೆ ಅಂತ ನಾವು ಹೇಳ್ಬೋದು. ನೋಡಿ, ದೇವನೂರು ಮಹಾದೇವ ಸರ್ದು ಒಡಲಾಳ ಅಂತ ಒಂದು ಕಥೆ ಇದೆ. ಅದರಲ್ಲಿ ಸಾಕವ್ವ ಅಂತ ಒಂದು ಪಾತ್ರ ಬರ್ತದೆ. ಅವಳು ಹೇಳ್ತಾಳೆ, ಮಾರಿ ಹಬ್ಬಕ್ಕೆ ಅಕ್ಕಿ ತಂದಿತ್ತು, ಅದು ಅರ್ಪ ಉಳಿದಿತ್ತು, ಅದನ್ನ ನನ್ನ ಮೊಮ್ಮಗುಸ್ ಬೇಯಿಸಿದ್ದೀನಿ ಅಂತ ಹೇಳ್ತಾಳೆ ಕಥೆ. ಅಂದ್ರೆ ಹಬ್ಬಕ್ಕೆ ಮಾತ್ರ ಇವ್ರು ಅನ್ನ ಉಣ್ತಾ ಇದ್ರು ಅಂತ ಅದರ ಅರ್ಥ. ಆವತ್ತಿನ ಕಾಲಕ್ಕೆ 70ರ ದಶಕ ಇಮ್ಯಾಜಿನ್ ಮಾಡಿ, ಅನ್ನ ಉಣ್ತಾ ಇದ್ದು ಹಬ್ಬಕ್ಕೆ, ಹಂಗಿತ್ತು ಪರಿಸ್ಥಿತಿ. ಬಟ್ ಈಗ ಆ ಪರಿಸ್ಥಿತಿ ಹಂಗಿತ್ತು. ಇವತ್ತು ಎಲ್ಲರೂ ಸಹಿತ ತುಂಬಾ ಜನರಿಗೆ ಒಳ್ಳೆ ಆಹಾರ ಸಿಗ್ತಾ ಇದೆ. ಆಮೇಲೆ ಕಳೆದ 75 ವರ್ಷಕ್ಕೆ ಹೋಲಿಸ್ಕೊಳ್ಳೋದಾದ್ರೆ ತುಂಬಾ ಜನರಿಗೆ ಒಳ್ಳೆ ಮನೆ ಸಿಕ್ಕಿದೆ, ವೆಹಿಕಲ್ ಸಿಕ್ಕಿದೆ, ಉದ್ಯೋಗ ಸಿಕ್ಕಿದೆ, ಇದೆಲ್ಲ ಆಗಿದೆ. ಹಂಗಂತ ಎಲ್ಲ ದೊಡ್ಡ ಸಿಂಗಾಪುರ್ ತರ ಆಗೋಗಿದೆ ಭಾರತ ಅಂತ ನಮ್ಗೆ ಹೇಳ್ತಾರೆ. ಇದು ಸಾಕಷ್ಟು ಬದಲಾವಣೆ ಆಗ್ಬೇಕಾಗಿದೆ. ಬಾಬಾ ಸಾಹೇಬ್ರು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಆ ಲೆಕ್ಕದಲ್ಲಿ ಆಗಿಲ್ಲ. ಈಗ ನೋಡಿ, ನಮ್ಮ ದೇಶ GDP ನಲ್ಲಿ ನಾವು 4ನೇ ಸ್ಥಾನದಲ್ಲಿ ಇದ್ದೀವಿ. GDP ಲೆಕ್ಕದಲ್ಲಿ 4ನೇ ಎಕನಾಮಿ ಭಾರತ. ಆದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ನಾವು 130ನೇ ಪ್ಲೇಸ್ ಅಲ್ಲಿ. ನಾನು ಡಿಗ್ರಿ ಓದುವಾಗಿಂದ ಹೇಳ್ತಾ ಅಲ್ಲಿಂದ ನೋಡ್ಕೊಂಡು ಬರೆದ್ರೆ ಇದು ನಾವು ಭಾರತ ಅವಾಗಿಂತೂ ಅಷ್ಟರಲ್ಲೇ ಇದೆ. 130, 121, 122, 128, 129 ಪ್ಲೇಸ್ ಇದೆ. ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಹಿಂದುಳಿದಿದ್ದೀವಿ. GDP ನಲ್ಲಿ ಮುಂದಿರ್ತಿದ್ವಿ ಅಂದ್ರೆ ಏನರ್ಥ? ಇದು ಏನಂತ ಹೇಳೋದು ಅಂದ್ರೆ ಅರ್ಥ ಏನಂದ್ರೆ, ಒಂದು ರಾಷ್ಟ್ರ ತನ್ನ ಪ್ರಜೆಗಳಿಗೆ ಉತ್ತಮವಾದಂತ ವ್ಯವಸ್ಥೆ ಕಲ್ಪಿಸುವಲ್ಲಿ, ಊಟ, ಬಟ್ಟೆ, ಮನೆ, ರಸ್ತೆ, ನೀರು, ಆರೋಗ್ಯ ಇವನ್ನ ಕಲ್ಪಿಸೋ ವಿಚಾರದಲ್ಲಿ 130ನೇ ರಾಷ್ಟ್ರ ಹಿಂದೆ ಬಿದ್ದಿದೆ. ಇಡೀ ಜಗತ್ತಲ್ಲಿ ಇರೋದೇ 192, 193 ರಾಷ್ಟ್ರಗಳು. ಅದ್ರಲ್ಲಿ ನಾವು 130ನೇ ಪ್ಲೇಸ್ ಅಲ್ಲಿ ಇದ್ದೀವಿ ಅಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಇದೆ. ಹಂಗಾಗಿ ಎಷ್ಟು ಬದಲಾವಣೆ ಆಗಿದೆ ಅಂತ ಹೆಂಗ್ ಹೇಳಕ್ಕಾಗುತ್ತೆ? ಒಂದು ವರ್ಗ ಅಷ್ಟೇ ಬದಲಾವಣೆ ಆಗಿದೆ. ಹಿಂದುಳಿದ ಜಾತಿಗಳಲ್ಲಿ, ಅಸ್ಪೃಶ್ಯರಲ್ಲಿ ಒಂದು ಸೆಕ್ಷನ್ ಅಷ್ಟೇ ಮುಂದೆ ಬಂದಿದೆ. ಆದ್ರೆ ಮೆಜಾರಿಟಿ ಜನರು ಬಹಳ ಹಿಂದೆ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ರಿಸರ್ವೇಶನ್ ವರ್ಕ್ ನೋಡಿ, ರಿಸರ್ವೇಶನ್ ವರ್ಕ್ ಆಗಿದೆ. ಯಾಕೆ ಆಗಿಲ್ಲ? ಆದರೆ ಗೌರ್ಮೆಂಟ್ ಸೆಕ್ಟರ್ ಇರೋದೇನೆ 2%. ಈಗ ಭಾರತದ ಎಕಾನಮಿಯಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಒಂದು 50% ಕೊಡುತ್ತೆ, ಇಂಡಸ್ಟ್ರಿ 20% ಸೆಕ್ಟರ್ ಅದೊಂದು ಅವರ್ಸ್ ಕೊಡುತ್ತೆ, ಇನ್ನು ಸರ್ವಿಸ್ ಸೆಕ್ಟರ್ ಒಂದು 28% ಅವರ್ಸ್ ಕೊಡುತ್ತೆ. ಈಗೆಲ್ಲ ಸೇರಿದ್ರೆ 98% ಎಕಾನಮಿ. ಅಲ್ಲಿ ಯಾವ ರಿಸರ್ವೇಶನ್ ಇಲ್ಲ, ಅಲ್ಲಿ ಯಾವುದೇ ರಿಸರ್ವೇಶನ್ ಇಲ್ಲ. ಆದ್ರೆ ರಿಸರ್ವೇಶನ್ ಅಪ್ಲೈ ಆಗೋದು ಗೌರ್ಮೆಂಟ್ ಸೆಕ್ಟರ್ ಮಾತ್ರ. ಅಲ್ಲಿ ಒಂದಷ್ಟು ಜನ ಜಾಬ್ ತಗೊಂಡಿದ್ದಾರೆ, ಒಳ್ಳೆ ಪೊಸಿಷನ್ ಇದ್ದಾರೆ, ಬದಲಾಗಿದೆ. ಆದ್ರೆ ಇನ್ನು 98% ಎಕಾನಮಿ ಮೇಲೆ
ಹಿಂದುಳಿದ ಜಾತಿಗಳು ಅಥವಾ ಪರಿಶಿಷ್ಟ ಪಂಗಡದವರು ಅವರು ಸ್ವಾವಲಂಬನೆ ಸಾಧಿಸಕ್ಕಾಗಿಲ್ಲ, ಆ ಫೀಲ್ಡ್ಗೆ ಬರೋಕ್ಕಾಗಿಲ್ವಲ್ಲ. ಎಲ್ಲೋ ಹಂಗಾಗಿ ಅದು ರಿಸರ್ವೇಶನ್ ವರ್ಕ್ ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ ಇಷ್ಟು ಕ್ಷೇತ್ರದಲ್ಲಿ ಇಲ್ಲದೆ ಇರೋದು ಅಥವಾ ಅಲ್ಲಿಗೆ ಇವರು ನುಗ್ಗದೇ ಇರೋದು ಅದೆಲ್ಲ ಹಿಂದುಳಿಯಕ್ಕೆ ಕಾರಣ. ಹಾ, ಈಗ ಸ್ವಲ್ಪ ಗಂಭೀರವಾದಂತ ಪ್ರಶ್ನೆಗೆ, ಅಂಬೇಡ್ಕರ್ ಅವರನ್ನು ಅರ್ಥೈಸಿಕೊಳ್ಳುವಲ್ಲಿ ದಲಿತ ಸಮುದಾಯವು ಸೇರಿದಂತೆ ಇಡೀ ಸಮಾಜ ಎಲ್ಲೋ ಒಂದ್ ಕಡೆ ವಿಫಲ ಆಗಿದೆ. ಖಂಡಿತವಾಗ್ಲೂ ವಿಫಲ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಎಕನಾಮಿಕ್ಸ್ ಅಲ್ಲಿ PhD ಮಾಡಿ ಭಾರತಕ್ಕೆ ಬಂದಾಗ ಅವ್ರನ್ನ ಇಡೀ ದೇಶ, ಇವ್ರು ಹೇಳ್ತಾರಲ್ಲ ಪೂರ್ಣ ಕುಂಭ ಸ್ವಾಗತ ಅಂತಾರಲ್ಲ, ಹಂಗೆ ಪೂರ್ಣ ಕುಂಭ ಸ್ವಾಗತ ಕೊಟ್ಟು ಕರ್ಕೋಬೇಕಾಗಿದೆ. ಯಾಕೆಂದ್ರೆ ಇಂಡಿಯಾದಲ್ಲಿ ಫಸ್ಟ್ ಎಕನಾಮಿಕ್ಸ್ ಅಲ್ಲಿ PhD ಮಾಡಿ ಬರ್ತಾ ಇದ್ದಾರೆ ಅಂದಾಗ ಹೆಂಗೆ ದೇಶ ಸ್ವಾಗತಿಸಬೇಕಾಗಿತ್ತು. ಆದ್ರೆ ಭಾರತೀಯರು, ಅದರಲ್ಲೂ ಸವರ್ಣೀಯ ಭಾರತೀಯರು ಬಾಬಾ ಸಾಹೇಬ್ರನ್ನ ಆ ಸ್ಥಿತಿಯಲ್ಲೂ ಅವ್ರನ್ನ ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು. ಅವ್ರಿಗೆ ಬರೋಡಾ ಸಂಸ್ಥಾನದಲ್ಲಿ ಉಳ್ಕೊಳಕ್ ಒಂದು ಮನೆ ಕೊಡ್ಲಿಲ್ಲ, ಆಯ್ತಾ. ಆಮೇಲೆ ಸಹಿತವಾಗಿ ಅವ್ರಿಗೆ ಹ್ಯುಮಿಲಿಯೇಷನ್ ಮೇಲೆ ಹ್ಯುಮಿಲಿಯೇಷನ್, ಅವಮಾನ ಮೇಲೆ ಅವಮಾನ ಆಗಿದೆ. ಇಷ್ಟೆಲ್ಲ ಆದಾಗಿಯೂ ಸಹಿತ ಆ ವ್ಯಕ್ತಿ ಬಾಬಾ ಸಾಹೇಬರ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಚೇತನ ಎಂದೂ ಸಹಿತ ದ್ವೇಷ, ಅಸೂಯೆ, ಇವರಿಷ್ಟು ನನಗೆ ವಂಚನೆ ಮಾಡಿದ್ದಾರೆ, ಇಷ್ಟು ನನಗೆ ಅವಮಾನ ಮಾಡಿದ್ರು, ಸೇಟ್ ತೀರಿಸ್ಕೋಬೇಕು ಅಂತ ಅವ್ರು ತಿರುಗಿ ಬಿದ್ದವರಲ್ಲ. ಅವರು ಯಾವತ್ತೂ ಶಾಂತಿಯ, ಅಹಿಂಸೆಯ ಮಾರ್ಗವನ್ನೇ ಅನುಸರಿಸಿ ಇಂಥ ವ್ಯಕ್ತಿಯನ್ನ ಭಾರತೀಯರು ಹೆಂಗ್ ಅರ್ಥ ಮಾಡ್ಕೋಬೇಕು, ಇವ್ರಿಗೆ ಎಷ್ಟು ನೊಬೆಲ್ ಕೊಡ್ಬೇಕು ಈ ವಿಚಾರದಲ್ಲಿ. ಇವರ ಕಾಲದಲ್ಲಿ ಚೀನಾದಲ್ಲಿ ಮಾವೋ ಸೆತುಂಗ್ ಹೋರಾಟ ಮಾಡ್ತಾ ಇದ್ರು, ಅವ್ರದ್ದು ರಕ್ತ ಸಿಕ್ತವಾದ ಹೋರಾಟ. ಬಾಬಾ ಸಾಹೇಬ್ರು ಏನಾದ್ರು ಅವ್ರ ಜೊತೆ ಕೈ ಜೋಡಿಸಿದ್ರೆ ಭಾರತ ಏನಾಗ್ತಾ ಇತ್ತು. ಇದಕ್ಕೆ ಬಾಬಾ ಸಾಹೇಬ್ರಿಗೆ ಭಾರತೀಯರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ, ಖಂಡಿತವಾಗ್ಲು. ಹಂಗಾಗಿ ಇಂಥ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಹಿಂದೆ ಬಿದ್ದಿದೆ ಅಂತ ಹೇಳ್ಬೋದು. ಕೆಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಸ್ಟೇಟ್ಮೆಂಟ್ ಕಳಿಸ್ತಿರ್ತಾರೆ, ಭಾರತೀಯರಿಗೆ ಅಂಬೇಡ್ಕರ್ ಅವರ ಜಾತಿ ಗೊತ್ತು ಆದ್ರೆ ಅವರ ಜ್ಞಾನ ಗೊತ್ತಿಲ್ಲ ಅಂತ ಯಾರೋ ಕೆಲವರು ಆಗ್ತಾರೆ. ಅದ್ ನೋಡಿದಾಗ ಕರೆಕ್ಟ್ ಅಂತ ಅನ್ಸುತ್ತೆ. ಹಂಗೆ ಹೇಳ್ಬೋದು, ಸರಿಯಾಗಿ ಅರ್ಥೈಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಇವನ್ ಅವ್ರ ಅನುಯಾಯಿಗಳ ಸಹಿತವಾಗಿ ಕೂಡ ವಿಫಲರಾಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರ ಅನುಯಾಯಿಗಳ ಸಹಿತ ಹೇಗೆ ಅಂತೀರಾ, ಈಗ ಬಾಬಾ ಸಾಹೇಬ್ರು ಈ ವ್ಯವಸ್ಥೆಯನ್ನ ಗೆಲ್ಲಕ್ಕೆ ಸಾಧ್ಯ ಆಗಿತ್ತು, ಈ ವ್ಯವಸ್ಥೆಯಲ್ಲಿ ಮುಂದೆ ಬರಕ್ ಸಾಧ್ಯ ಆಗಿತ್ತು ಅವ್ರ ನಾಲೆಡ್ಜ್. ಹೌದು, ಒಂದು ಅವರ ಶೀಲದಿಂದ, ಅವ್ರ ನಾಲೆಡ್ಜ್ ಮತ್ತೆ ಅವರ ಶೀಲ, ನಡವಳಿಕೆ. ಅವ್ರಿಗಿದ್ದಂತ ನಾಲೆಡ್ಜ್, ಅವರು ಕಾನೂನು ಪಂಡಿತರಾಗಿದ್ರು. ಅವರ ಫಾಲೋವರ್ಸ್ ಎಲ್ಲಿ ಕಾನೂನು ಪಂಡಿತರಾಗಿದ್ದಾರೆ? ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ಎಷ್ಟು ಜನ ಅವರ ಅನುಯಾಯಿಗಳು, ಫಾಲೋವರ್ಸ್? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಹಿಂದುಳಿದ ಜಾತಿಗಳು, ಮಹಿಳೆಯರು ಎಷ್ಟು ಜನ ಇದ್ದಾರೆ? ಇಲ್ಲ. ಬಾಬಾ ಸಾಹೇಬ್ರು ಅರ್ಥಶಾಸ್ತ್ರದಲ್ಲಿ ಪಂಡಿತರಾಗಿದ್ರು, ಇವ್ರು ಎಷ್ಟು ಜನ ಅರ್ಥಶಾಸ್ತ್ರದಲ್ಲಿ ಪಂಡಿತರಾಗಿದ್ದಾರೆ? ಇಲ್ಲ. ಅಂದ್ರೆ ಅರ್ಥ ಏನಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಕೂಡ ಇರಾಗಿದ್ದಾರೆ. ಮತ್ತು ಬಾಬಾ ಸಾಹೇಬ್ರು ತುಂಬಾ ಒಳ್ಳೆ ಮಾರಲ್ ಆದಂತ ನೀತಿಯುತವಾದ ವ್ಯಕ್ತಿ ಆಗಿದೆ. ಆದ್ರೆ ಇವತ್ತು ಭಾರತದ ಜೈಲುಗಳಲ್ಲಿ ಅತಿ ಹೆಚ್ಚು ಕೈದಿಗಳಿರೋದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು. ಇದಕ್ಕೆ ಏನು ಹೇಳೋದು? ಎಲ್ಲೋ ಒಂದು ಅರ್ಥ ಮಾಡ್ಕೊಳ್ಳೋದ್ರೆ ವಿಫಲರಾಗಿದ್ದಾರೆ. ಅವ್ರನ್ನ ಒಂದ್ ರೀತಿ ಸ್ಟ್ಯಾಚ್ಯೂ ತರ, ದೇವ್ರ ತರ ಅವ್ರಿಗೆ ಗೌರವ ಕೊಡೋದು. ಆದ್ರೆ ಅವ್ರ ಬದುಕನ್ನ ಅವ್ರ ತರ ಮೈ ಬಗ್ಸಿ ಕೂತ್ಕೊಂಡು ಓದಕ್ಕಾಗಲ್ಲ, ಅವ್ರ ತರ ಮಾರಲ್ ಆಗಿರಕ್ಕಾಗಲ್ಲ. ಹಿಂಗಾಗಿದೆ, ಹಿಂಗಿಬ್ರು ವಿಫಲರಾಗಿದ್ದಾರೆ ಅಂತ ಹೇಳಕ್ಕೆ. ಅದೇ ಭಾರತ ಇತಿಹಾಸ ಪುಸ್ತಕಕ್ಕೂ ಜ್ಞಾನ ಪೂಜನೆ ಅಂತ ಒಂದು ಭಾರತ ದೇಶದಲ್ಲಿ ಇಂಥ ಜ್ಞಾನಿ ವ್ಯಕ್ತಿಯನ್ನ ಯಾಕೆ ಅದೇ ಒಂದು ಮೇಲ್ವರ್ಗದವ್ರಿಗೆ ಅದೊಂದು ಪೂರ್ವಾಗ್ರಹ, ಇವ್ರು ನಮ್ಮವರಲ್ಲ ಅಂತ, ಇವ್ರಿಗೆ ದಡ್ಡತನ ಅಂತ ಹೇಳಿದ್ರು. ಇವ್ರ ದಡ್ಡತನ ಏನ್ ಮಾಡಕ್ಕಾಗುತ್ತೆ? ಬಾಬಾ ಸಾಹೇಬ್ರಿಗೂ ಅವ್ರ ಫಾಲೋವರ್ ತುಂಬಾ ಗ್ಯಾಪ್ ಇತ್ತು ಅವತ್ತು, ಹಂಗೆ ಹೇಳ್ಬೋದು. ಸರಿ, ಬೌದ್ಧ ಧರ್ಮದ ಕಡೆ ಇವಾಗ ಅಂಬೇಡ್ಕರ್ ಅವರ ಅನುಸರಿಸಿದ ಬೌದ್ಧ ಧರ್ಮ ಮಾರ್ಗದ ಹಿಂದಿನ ನಿಜವಾದ ನಡೆ ನೋಡಿ. ಬಾಬಾ ಸಾಹೇಬ್ರದ್ದು ಒಂದು ಥೀಸಿಸ್ ಇದೆ, ಹೂ ಆರ್ ದಿ ಶೂದ್ರಾಸ್ ಅಂಡ್ ಹೌ ದೇ ಬಿಕಮ್ ಫೋರ್ತ್ ವರ್ಣ, ಹೂ ಆರ್ ದಿ ಅನ್ಟಚಬಲ್ಸ್ ಅಂಡ್ ಹೌ ದೇ ಬಿಕಮ್ ಅನ್ಟಚಬಲ್ಸ್. ಅಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಇವತ್ತಿನ ಅಸ್ಪೃಶ್ಯರು ಯಾಕೆ ಅಸ್ಪೃಶ್ಯರಾದ್ರು ಅಂದ್ರೆ ಅವರು ಹಿಂದೆ ಬೌದ್ಧರಾಗಿದ್ರು, ಅದಕ್ಕೆ ಹೇಳ್ತಾರೆ. ಅವರು ಬೌದ್ಧರಾಗಿದ್ರು. ಸೊ ಕ್ರಿಸ್ತಪೂರ್ವ 185ರಲ್ಲಿ ಮನುಸ್ಮೃತಿ ಬಂದಾಗ, ಆ ಮನುಸ್ಮೃತಿ ಭಾರತದ ಎಲ್ಲ ಮೂಲ ನಿವಾಸಿಗಳನ್ನ ಶೂದ್ರರು ಅಂತ ಹೇಳಿದಾಗ, ಈ ಯಾರು ಬೌದ್ಧರಾಗಿದ್ರು ಅವತ್ತು, ಹಾರ್ಡ್ ಕೋರ್ ಬುದ್ಧಿಸ್ಟ್ ಅಂತಿರಲ್ಲ, ತುಂಬಾ ಶ್ರದ್ಧಾವಂತ ಬೌದ್ಧರು, ಅವರು ಈ ಮನುಸ್ಮೃತಿನ ಒಪ್ಪಕ್ಕೆ ತಯಾರಿದ್ರು, ಶೂದ್ರನಾಗಕ್ಕೆ ತಯಾರಿದ್ರು. ಹಂಗಾಗಿ ಅದಕ್ಕೆ ವಿರುದ್ಧ ವ್ಯಕ್ತಪಡಿಸ್ಕೊಂಡು ರೆಬೆಲ್ ಆದರು. ಆ ರೆಬೆಲ್ ಆದವರೇ ಮುಂದೆ ಅಸ್ಪೃಶ್ಯರಾಗಬೇಕಾಗಿ ಬಂತು ಅಂತ ಬಾಬಾ ಸಾಹೇಬ್ರು ವಾದ ಮಾಡ್ತಾರೆ. ನಿಮಗೆ ಗೊತ್ತಿ, ಗೌತಮ್ ಬುದ್ಧರ ನಂತರ ಸಾಮ್ರಾಟ್ ಅಶೋಕ ಅವರ ಸಾಮ್ರಾಜ್ಯದ ಬಂದ ಮೇಲೆ ಮೆಜಾರಿಟಿ ಜನರು ಭಾರತದಲ್ಲಿ ಬುದ್ಧಿಸ್ಟ್ ಆಗಿತ್ತು. ಅದರಲ್ಲಿ ತುಂಬಾ ಶ್ರದ್ಧೆಯಿಂದ ಫಾಲೋ ಮಾಡಿದವರು ಈ ಅಸ್ಪೃಶ್ಯರು ಅಂತ ಬಾಬಾ ಸಾಹೇಬ್. ಆ ಕಾರಣಕ್ಕಾಗಿ
ನಾನು ಬುದ್ಧಿಸ್ಟ್ ಆದೆ, ಬೌದ್ಧನಾದೆ ಅಂತ ಬಾಬಾ ಸಾಹೇಬ್ರ ವ್ಯಾಖ್ಯಾನ. ಆ ಸಂದರ್ಭದಲ್ಲಿ ಅವ್ರಿಗೆ ಕೆಲವು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇದ್ದಿದ್ರೆ ಅವರು ಮುಸ್ಲಿಂ ಧರ್ಮಕ್ಕೆ ಹೋಗ್ಬೋದಿತ್ತು, ಹೌದು, ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ಬೋದಿತ್ತು, ಸಿಖ್ ಧರ್ಮಕ್ಕೆ ಹೋಗ್ಬೋದಿತ್ತು. ಅವ್ರಿಗೆ ಪೊಸಿಷನ್ ಚೆನ್ನಾಗಿ ಸಿಕ್ತು, ಹಣ ಸಿಕ್ತು, ರಾಜನಾಗಿರ್ಬೋದಾಗಿತ್ತು. ಆದ್ರೆ ಅವರು ಆ ತರದ ಲೆಕ್ಕಾಚಾರದವ್ರು ಆಗಿರ್ಲಿಲ್ಲ. ಅವ್ರಿಗೆ ಹಿಸ್ಟ್ರಿ ಚೆನ್ನಾಗಿ ಗೊತ್ತಿತ್ತು ಮತ್ತು ಭಾರತದ ಹಿಸ್ಟ್ರಿ ಮುಂದೆ ಹೆಂಗಿರ್ಬೇಕು ಅನ್ನೋದು ಸ್ಪಷ್ಟತೆ ಇದೆ. ಹಾಗಾಗಿ ಬೌದ್ಧ ಧರ್ಮನ ಸ್ವೀಕಾರ ಹೇಳು. ಸೂಪರ್ ಸರ್. ಬೌದ್ಧ ಮಾರ್ಗದಿಂದ ಭಾರತಕ್ಕೆ ಪ್ರಯೋಜನಗಳೇನು? ಅದಕ್ಕೆ ಜಪಾನ್ ಬೌದ್ಧ ಧರ್ಮ ಅನುಸರಿಸಿ ಫಾಸ್ಟೆಸ್ಟ್ ಎಕಾನಮಿ ಆಗುತ್ತೆ, ಟೆಕ್ನಾಲಜಿಯಲ್ಲಿ ಹೈ ಆಗುತ್ತೆ, ಮತ್ತೆ ಎಲ್ಲೊಂದ್ ಕಡೆ ಶಾಂತಿಯ ದೇಶ ಇದೆ. ಭಾರತಕ್ಕೆ ನೋಡಿ, ಮೊದಲನೇದಾಗಿ ಬೌದ್ಧ ಧರ್ಮದಲ್ಲಿ ಒಂದು ಅತೀತವಾದ ಶಕ್ತಿ ಹೊರಗಡೆ ಇದೆ ಅಂತ ಹೇಳಲ್ಲ ಅವ್ರು. ಆ ಅತೀತವಾದ ಶಕ್ತಿ ನಮ್ಮ ಒಳಗಡೆನೆ ಇದೆ ಅಂತ ಹೇಳ್ತಾರೆ. ನಮ್ಮ ಒಳಗಡೆನೆ ಇದೆ, ಕಂಡುಕೊಳ್ಳಿ. ಅದು ಅದೇ ಒಬ್ಬ ವ್ಯಕ್ತಿಗೆ ಬೇಕಾದ ಆ ಪೊಟೆನ್ಶಿಯಾಲಿಟಿನ ಗುರುತಿಸೋದು ನಮ್ಮ ಒಳಗಡೆನೆ ಇದೆ ಅಂತ ಹೇಳ್ತಾರೆ. ಮತ್ತು ಬುದ್ಧಿಸ್ಟ್ ಯಾರು ಆಗ್ತಾರೆ ಅವ್ರಿಗೊಂದು ಒಳ್ಳೆ ಸಂಸ್ಕಾರ ಬರುತ್ತೆ. ಅವರು ಸುಳ್ಳು ಹೇಳುವಂತಿಲ್ಲ, ಕಳ್ಳತನ ಮಾಡುವಂತಿಲ್ಲ, ಮದ್ಯ ಮಾದಕಗಳನ್ನ ಸೇವಿಸುವಂತಿಲ್ಲ, ಅನೈತಿಕ ಸಂಬಂಧ ಮಾಡುವಂತಿಲ್ಲ. ಅಂದ್ರೆ ತೀರಾ ಮಾರಲ್ ಆಗ್ಬಿಡ್ತಾರೆ. ಹೌದು, ಲೋಕವನ್ನ ಅದು ಇರುವಂತೆ ಸರಿಯಾಗಿ ಗ್ರಹಿಸ್ತಾರೆ. ಅವರ ಇಂದ್ರಿಯಗಳು ನೋಡೋದಾಗ್ಬೋದು, ಕೇಳಿಸ್ಕೊಳ್ಳೋದಾಗ್ಬೋದು, ಅಬ್ಸರ್ವೇಷನ್ಸ್ ಆಗ್ಬೋದು ಪಕ್ಕ ಆಗುತ್ತೆ. ಅದೆಲ್ಲ ಒಂದು ವ್ಯಕ್ತಿಯ ಉನ್ನತಿಗೆ ಸಹಾಯ ಮಾಡ್ತಾರೆ. ಒಂದು ವ್ಯಕ್ತಿ ಉನ್ನತಿ ಅಂದ್ರೆ ಅದು ಸಮಾಜದ ಉನ್ನತಿ ಅಂತ, ಸಮಾಜದ ಉನ್ನತಿ ಅಂದ್ರೆ ಅದು ದೇಶದ ಉನ್ನತಿ. ಅದಕ್ಕೆ ಬುದ್ಧಿಸ್ಟ್ ರಾಷ್ಟ್ರಗಳೆಲ್ಲ ಅಷ್ಟು ಮುಂದುವರಿಯೋದಕ್ಕೆ ಅದೆಲ್ಲ ಕಾರಣ ಆಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಮನುಷ್ಯರನ್ನ ಲೆಕ್ಕಕ್ಕೆ ತಗೊಳ್ಳದೇನೆ ಯಾವುದೋ ಅತೀತ ಶಕ್ತಿಗಳಿಗೆ ಪೂಜೆ ಮಾಡ್ತಿದ್ರು, ಪುರಸ್ಕಾರ ಮಾಡ್ತಿದ್ರು. ಮೆಜಾರಿಟಿ ಜನರು ಕಾಲ ಕಳಿತಾರೆ. ತಮ್ಮ ಒಳಗಡೆ ಇರೋ ಪೊಟೆನ್ಶಿಯಾಲಿಟಿಯನ್ನ ಗುರುತಿಸ್ಕೊಳ್ಳೋಕೆ ಆಗಿಲ್ಲ ಅವರು. ಈ ಕಾರಣಕ್ಕೆ ಬೌದ್ಧ ಧರ್ಮ ತುಂಬಾ ಅವಶ್ಯಕತೆ ಅಂತ ನಾನು ಹೇಳ್ತೀನಿ. ಆಮೇಲೆ ಅಲ್ಲಿ ಜಾತಿ ಇಲ್ಲ, ಯಾವುದೇ ಲಿಂಗ ಭೇದ ಇರಲ್ಲ. ಆಮೇಲೆ ಎಲ್ಲ ಪಶು ಪಕ್ಷಿಗಳಿಗೆ ಸಮಾನತೆ ಇದೆ, ಎಲ್ಲ ಜೀವಿ. ಹೌದು, ಅದೆಲ್ಲ ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೆ ವೆಸ್ಟರ್ನ್ ಕಂಟ್ರಿ ಅನ್ನತ್ತೆ ಸರ್, ಓಪನ್ ಯುವರ್ ಐಸ್, ಬ್ಯೂಟಿಫುಲ್ ವರ್ಲ್ಡ್. ಬಟ್ ಇಂಡಿಯನ್ ಫಿಲಾಸಫಿ ಹೇಳೋದೇನು ಅಂದ್ರೆ ಕ್ಲೋಸ್ ಯುವರ್ ಐಸ್, ಬ್ಯೂಟಿಫುಲ್ ವರ್ಲ್ಡ್ ಇಸ್. ಬೌದ್ಧ ನಮ್ಮ ಒಳಗಡೆನೆ ಆ ಸುಂದರವಾದ ಇದೆ. ನಿಮ್ಮ ಮೇಲೆ ಅಂಬೇಡ್ಕರ್ ಜಿ ಹಾಗೂ ಈ ಬೌದ್ಧ ತತ್ವ ಪರಿಣಾಮ ಎಷ್ಟು ಮಟ್ಟಿಗೆ ಬೀರಿದೆ? ನಿಮ್ಮ ವೈಯಕ್ತಿಕ ಸಾಧನೆ ಹೇಗೆ ಸಾಧ್ಯ? ಮೊದಲನೇದಾಗಿ ನಾನು ಮಾಸ್ಟರ್ ಡಿಗ್ರಿ ಓದೋವರೆಗೂ ನನಗೆ ಬಗ್ಗೆ ಏನು ಐಡಿಯಾ ಇರಲಿಲ್ಲ. ಬಾಬಾ ಸಾಹೇಬ್ರ ಬಗ್ಗೆ ಆಗಲಿ, ಬುದ್ಧರ ಬಗ್ಗೆ ಆಗಲಿ ಅಷ್ಟು ಗೊತ್ತಿರಲಿಲ್ಲ. ಮಾಸ್ಟರ್ ಡಿಗ್ರಿ ಮುಗಿಯೋವರೆಗೂ, ಮಾಸ್ಟರ್ ಡಿಗ್ರಿ ಮುಗಿದು MA ಮುಗಿದು ಊರಿನಲ್ಲಿ ರಜದಲ್ಲಿದ್ದಾಗ ನನಗೆ ಒಂದಷ್ಟು ಪುಸ್ತಕ ಸಿಕ್ತು. ನಮ್ಮೂರಲ್ಲಿ ಒಬ್ಬರು ಟೀಚರ್ ಇದ್ರು, ಅವರು ನಾಗರಾಜ್ ಅಂತ. ಅವರು ನನಗೆ ಒಂದಷ್ಟು ಪುಸ್ತಕಗಳನ್ನ ಕೊಟ್ಟು ಓದಿ ಅಂತ. ಅದು ಯಾರ ಪುಸ್ತಕಗಳು ಅಂದ್ರೆ M. ಗೋಪಿನಾಥ್ ಅವರು ಬರೆದದ್ದು. ಅವರು ಪ್ರಖ್ಯಾತ ಅಂಬೇಡ್ಕರ್ವಾದಿಗಳು, ಬಹಳ ಒಳ್ಳೆ ರೈತರು, ಮತ್ತೆ ಒಳ್ಳೆ ಹೋರಾಟಗಾರರು, ಚಳವಳಿಗಾರರು, ನಾಯಕರು. ಅವ್ರು ಬರೆದಂತ ಪುಸ್ತಕ. ಅದರಲ್ಲಿ ಅಂಬೇಡ್ಕರ್ ಹೇಳದಂತ ವಿಮೋಚನೆ ಅಂತ ಯಾವುದು, ದಲಿತರು ಏನನ್ನು ಪಡೆಯಲು ಹೋರಾಡಬೇಕು, ಗಾಂಧಿ ಸ್ವರಾಜ್ಯ ವರ್ಸಸ್ ಅಂಬೇಡ್ಕರ್ ಪ್ರಜಾರಾಜ್ಯ, ಈ ತರದ ಪುಸ್ತಕಗಳಿತ್ತು. ಆಮೇಲೆ ಈಗ ಬಹಳ ಒಂಥರ ರೋಮಾಂಚನಕಾರಿಯಾದ ರೈಟಿಂಗ್ ಅದು. ಡೈಲಿ ಅವ್ರ ಡೈಲಿ ಚೆನ್ನಾಗಿದೆ. ಅವುಗಳನ್ನ ಓದ್ತಾ ನನಗೆ ಒಂದು ಹೊಸ ಲೋಕಕ್ಕೆ ಬಂದಂಗಾಯ್ತು. ಆಮೇಲೆ ನಾನು ಒಬ್ಬ ಸಂಶೋಧಕ, ಸೀರಿಯಸ್ ಆಗಿ ಓದ್ತಕ್ಕಂಥ. ಆಗ ಅಲ್ಲಿ ಕೆಳಗಡೆ ಅವರು ಆಧಾರಗಳಂತ ಕೊಟ್ಟಿರ್ತಿದ್ರು, ಬಾಬಾ ಸಾಹೇಬ್ರ ರೈಟಿಂಗ್ಸ್ ಅಂಡ್ ವಾಲ್ಯೂಮ್ ಅಂತ ಹೇಳಿ. ಆಗ ಅದನ್ನೆಲ್ಲ ಹುಡುಕಿ ಓದಕ್ಕೆ ಶುರು ಮಾಡಿದೆ. ಡೀಪ್ ಆಗಿ ಓದಕ್ಕೆ ಶುರು ಮಾಡಿದೆ. ಆಗ ಬಾಬಾ ಸಾಹೇಬ್ರ ಸಾಹಿತ್ಯ ನನ್ನ ಸಾಹಿತ್ಯ ಪರಿಚಯ ಆಯ್ತು. ಅದಾದ್ಮೇಲೆ ನನಗೆ ನಮ್ಮ N. ಮಹೇಶ್ ಅವರು, ಗೋಪಿನಾಥ್ ಅವರು, H. ಮೋಹನ್ ಕುಮಾರ್ ಅವರು, ಇವರೆಲ್ಲರೂ ಕೂಡ PS ನ ಶಿಬಿರಗಳಲ್ಲಿ, ವಿವಿಧ ಶಿಬಿರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟೀಚ್ ಮಾಡಿ, ಅದು ವೆರಿ ಅಥೆಂಟಿಕ್ ಆಗಿತ್ತು. ಮತ್ತು ತುಂಬಾ ನಮಗೆ ಹೊಸ ಹೊಸ ಒಳಹುಗಳನ್ನ, ಬೇರೆ ಬೇರೆ ಆಯಾಮಗಳನ್ನ ಬಾಬಾ ಸಾಹೇಬ್ ತಂದಂಗ. ಹೀಗೆ ನಮಗೆ ಬಾಬಾ ಸಾಹೇಬ್ರ ಲೋಕ ಸಿಕ್ತು. ಆ ಮೂಲಕ ಹಂಗೆ ನಾನು ದಿಲ್ಲಿಗೆ UPSCಗೆ ಸಿವಿಲ್ ಸರ್ವಿಸ್ ಓದಕ್ಕೆ ಹೋದಾಗ ಬುದ್ಧರನ್ನು ಓದಕ್ಕೆ ಸ್ಪೇಸ್ ಟೈಮ್ಸ್. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಓದ್ಕೊಂಡೆ. ಆಮೇಲೆ ನಾನು PhD ಮಾಡುವಾಗಲೂ ಕೂಡ ಕನ್ನಡ ದಲಿತ ಸಾಹಿತ್ಯ ಮತ್ತು ಅಂಬೇಡ್ಕರ್ವಾದ ಅನ್ನೋ ಸಬ್ಜೆಕ್ಟೇ ತಗೊಂಡೆ. ಮೊದಲು ಯಾವುದೋ ಬೇರೆ ಭವ್ಯತೆ ತಗೊಂಡಿದ್ದೆ, ಬಟ್ ಅದು ಒಗ್ಗಲ್ಲ ಅಂತೇಳಿ ಆಮೇಲೆ ಇದು ತಗೊಂಡೆ. ಆಗ ನನಗೆ ಅವ್ರಿಗೆ ಎಲ್ಲಾ ಪುಸ್ತಕಗಳನ್ನ ಓದುವಂತ ಅವಕಾಶ, 4-5 ವರ್ಷ ಟೈಮ್ ಸಿಕ್ತು. ಚೆನ್ನಾಗಿ ಓದ್ತಾಯಿತ್ತು. ಸರ್, ಅಕ್ಕ IAS ಸಂಸ್ಥೆ ಅಂಬೇಡ್ಕರ್ ಅವರ ಆಶಯ ಈಡೇರಿಸುವಲ್ಲಿ ಹೇಗೆ? ನೋಡಿ, ನಮ್ಮದು ನಾನು ಶುರು ಮಾಡಿದಾಗ ಬರೀ ಕನ್ನಡ ಸಾಹಿತ್ಯ ಮಾಡಿದ್ದೆ. ದಿಲ್ಲಿಗೆ 2011ರಲ್ಲಿ ಶುರು ಮಾಡಿದ್ದೆ.
ಅಲ್ಲಿಂದ 19ವರೆಗೂ ಬರೀ ಕನ್ನಡ ಸಾಹಿತ್ಯ ಅಷ್ಟೇ ಪಾಠ ಮಾಡಿದ್ದೀನಿ ನಾನು. ಎಲ್ಲ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಷನ್ಸ್, ವಾಜಿರಾಮನ್ ಆಮೇಲೆ ENS ಅಲ್ಲಿ, RC ರೆಡ್ಡಿ IAS ಸರ್ಕಲ್ ಹೈದರಾಬಾದಲ್ಲಿ, ಎಲ್ಲ ಕಡೆ ಮಾಡಿದ್ದೀನಿ. ಅದಾದ್ಮೇಲೆ ನಾವು 2019ರಲ್ಲಿ ಒಂದು ಎಲ್ಲ ಸುಸಜ್ಜಿತವಾದಂಥ ಎಲ್ಲ ಕೋರ್ಸಸ್ಸು ಅವೈಲೇಬಲ್ ಇರುವಂಥ ಒಂದು ಇನ್ಸ್ಟಿಟ್ಯೂಟ್ನ ಓಪನ್ ಮಾಡಬೇಕು, ಬೆಂಗಳೂರಲ್ಲಿ ಮಾಡಬೇಕು. ಅದಾದ್ಮೇಲೆ ಪುತ್ತೂರಲ್ಲಿ ಮಾಡಬೇಕು. ಆ ಮೂಲಕ ನಾವು ಬಡ ವಿದ್ಯಾರ್ಥಿಗಳಿಗೆ, ಹಿಡಿದ ವಿದ್ಯಾರ್ಥಿ ನಾವು ಅಂದರೆ ರಿಯಾಯಿತಿಯನ್ನು ಕೊಟ್ಟು ಓದಿಸ್ತಾ ಇದ್ವಿ. ಹೇಳಕ್ಕೆ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಫಸ್ಟ್ ಇಯರಿಂದನೂ ಮಾಡ್ತಾ ಇದ್ವಿ. ಅಂದರೆ ಸ್ಕಾಲರ್ಶಿಪ್ ಟೆಸ್ಟ್ ಕೊಟ್ಟು ಅದರಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರಲ್ಲ ಒಂದು 4-5 ಜನ, ಅವ್ರಿಗೆಲ್ಲ ಫ್ರೀ ಕೊಡೋದು ಟ್ರೈನಿಂಗ್, ಸರಿ ಎಂಟೈರಿ ಪೂರಾ ಫ್ರೀ ಕೊಡೋದು. ಇನ್ನು ಕೆಲವ್ರಿಗೆ ಅಂದರೆ ಯಾರು ಅಷ್ಟು ಬರೋಕ್ಕಾಗಲ್ಲ, ಮಿನಿಮಮ್ 35% ಮೇಲೆ ತಗೋತಾರೆ, ಅವ್ರಿಗೆಲ್ಲ 50% ಡಿಸ್ಕೌಂಟ್ ಅದನ್ನೂ ಸಹಿತ ಇನ್ಸ್ಟಾಲ್ಮೆಂಟ್ ಕೊಡುವಂಗೆ ಮಾಡಿ ಅವ್ರಿಗೆ ಎಲ್ಲ ಕಂಪ್ಲೀಟ್ ಕೋರ್ಸ್ನ ಕೊಟ್ಟಿದ್ವಿ, ಅವ್ರಿಗೆ ಮಾರ್ಗದರ್ಶನ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ನಾನು ಅವ್ರಿಗೆ ಮೆಡಿಟೇಷನ್ ಮಾಡಿಸಿ, ಅವ್ರಿಗೆ ಮಾರಲ್ ಕ್ಲಾಸ್ಗಳನ್ನ ಮಾಡಿ, ಅವ್ರಿಗೆ ಒಂದು ಕಮಿಟ್ಮೆಂಟ್ ಬರಲಿ, ಚೆನ್ನಾಗಿ ಓದಲಿ, ಫೋಕಸ್ಡ್ ಮೈಂಡ್ ಬರಲಿ ಅಂತೆಲ್ಲ ಆ ಥರದ ಮಾಡಿ ಹಂಗೆಲ್ಲ ಆ ರೀತಿಯಲ್ಲಿ ನಾವು ಹೆಚ್ಚು ಜನರಿಗೆ ಒಂದು ಬರೀ ಟೆಸ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ರಾಜ್ಯದಾದ್ಯಂತ ವಾಟ್ ನೆಕ್ಸ್ಟ್ ಆಫ್ಟರ್ SSLC ಆ್ಯಂಡ್ PUC, ಮುಂದೆ ಏನು ಮಾಡ್ಬೇಕು ಅವರು, ಅದ್ರ ಮೇಲೆ ಹೆಚ್ಚು ವರ್ಕ್ಶಾಪ್ ಮಾಡಿದ್ವಿ. ಯಾಕೆಂದರೆ ಅವು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ಸ್, ಅಲ್ಲಿ ಅವ್ರಿಗೆ ನಾಲೆಡ್ಜ್ ಬೇಕಾಗಿ ಮುಂದಕ್ಕೆ ಏನು ಮಾಡ್ಬೇಕಂತ. ಆಮೇಲೆ ಡಿಗ್ರಿ ನಂತರ ಮುಂದೆ ಏನು ಅಂತ ವರ್ಕ್ಶಾಪ್ ಮಾಡಿದ್ವಿ. ಇದೆಲ್ಲ ಒಂದು ದೊಡ್ಡ ಅಲೆಯನ್ನೇ ಎಬ್ಬಿಸಿದೆ ಕರ್ನಾಟಕದಲ್ಲಿದ್ದ ನಾನು. ಆಮೇಲೆ ಎಷ್ಟೋ ಕೋರ್ಸ್ಗಳಿಗೆ, ಈಗ ನ್ಯಾಷನಲ್ ಲಾ ಸ್ಕೂಲ್ಗಾಗ್ಬೋದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕಡೆಗಾಗ್ಬೋದು, IIT IIM ಕಡೆಗೆ, JEE ಅಂತ ಎಕ್ಸಾಮ್, IASC ಅಂತ ಕಡೆಗೆ, ರೂರಲ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಅರಿವೇ ಇದ್ದೇ ಇರುವಂಥವ್ರಿಗೆ ಆ ಬಗ್ಗೆ ಅರಿವು. ಇದೆಲ್ಲ ಒಂದು ನಾವು ಬಾಬಾ ಸಾಹೇಬ್ರ ಸೇವೆ ಅಂತ ನಾನು ಭಾವಿಸ್ತೀನಿ. ಆ ಥರದ ಕೆಲಸ ಮಾಡ್ತೀನಿ ಸರ್. ಕೊನೆಯ ಯುವ ಜನಾಂಗಕ್ಕೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ನಾನು ಇದಕ್ಕೆ ಆಲ್ರೆಡಿ ಹೇಳಿದೆ, ಮತ್ತೆ ಇನ್ನೂ ಒಂದು ಸರಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬರಿಂದ ವಿದ್ಯಾರ್ಥಿಗಳು ಕಲಿಬೇಕಾಗಿರೋದು ಅವರ ನಾಲೆಡ್ಜ್, ಅವರಿಂದ ತಗೋಬೇಕಾಗಿರೋದು ನಾಲೆಡ್ಜ್ ಪವರ್ ಅಂತ ಬಾಬಾ ಸಾಹೇಬ್ರೆ ಹೇಳಿದ್ದಾರೆ. ಅವರು ಒಂದು 3-4 ಕಡೆ ಮಾತಾಡಿದ್ದಾರೆ, ಅದು ಅವರ 17ನೇ ಸಂಪುಟದಲ್ಲಿದೆ, ತಾವೆಲ್ಲ ಓದ್ಬೋದು. ಅವರು ಒಂದು ವಿದ್ಯಾರ್ಥಿ ಸಂಘಕ್ಕೆ ಭಾಗವಹಿಸಬೇಕಾಗಿರುತ್ತೆ, ಕಾರ್ಯಕ್ರಮಕ್ಕೆ ಬರೋಕ್ಕಾಗಿರಲ್ಲ, ಅದಕ್ಕೆ ಒಂದು ಮೆಸೇಜ್ ಕಳಿಸಿರ್ತಾರೆ. ಅದರಲ್ಲಿ ಈ ಥರ ಹೇಳಿದ್ದಾರೆ ಬಾಬಾ, ನಮ್ಮ ವಿದ್ಯಾರ್ಥಿಗಳು 2 ವಿಷಯನ ನೆನಪಿಟ್ಕೋಬೇಕು. ಮೊದಲನೇದಾಗಿ, ನಿಮಗೆ ಅವಕಾಶಗಳು ಸಿಕ್ಕಿದ್ರೆ ನೀವು ಯಾರಿಗೂ ಕಮ್ಮಿ ಇಲ್ಲ ಮತ್ತು ನೀವು ಯಾರಿಗೂ ಕೂಡ ಇಲ್ಲದೆ ಇಲ್ಲ ಅಂತ ಪ್ರೂವ್ ಮಾಡಬೇಕು, ನಿಮ್ಮ ಸಾಮರ್ಥ್ಯನ ಪ್ರೂವ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಟ್ ದಿ ಸೇಮ್ ಟೈಮ್, ನೀವು ಗಳಿಸಿದಂಥ ವಿದ್ಯೆ ಮತ್ತು ನೀವು ಗಳಿಸುವಂಥ ಪೊಸಿಷನ್ ಇದೆಯಲ್ಲ, ಅದು ನಿಮ್ಮೊಬ್ಬರ ಸುಖ ಸಂತೋಷಕ್ಕಾಗಿ ಅಲ್ಲ, ಇಡೀ ಸಮಾಜದ ಏಳಿಗೆಗಾಗಿ ಅದು ವಿನಿಯೋಗ ಆಗಬೇಕು ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ಇದು ಎಂಥ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅಲ್ವಾ. ಮತ್ತು ಅವರು ನಿಮಗೆ ಇಂಟೆಲೆಕ್ಚುಯಲ್ ಸ್ಟ್ಯಾಮಿನಾ ಇರಬೇಕು ಅಂತ ಹೇಳ್ತಾರೆ, ಅದು ಎಷ್ಟು ಚೆನ್ನಾಗಿದೆ. ಒಂದು ನಿಮ್ಗೆ ಇಂಟೆಲೆಕ್ಚುಯಲ್ ಸ್ಟ್ಯಾಮಿನಾ ಅಂತಾರೆ. ಮತ್ತು ನಾಲೆಡ್ಜು, ನೀವು ಯಾವ ಫೀಲ್ಡಲ್ಲಿ ಇರ್ತೀರಾ ಅಲ್ಲಿ ದೊಡ್ಡ ನಾಲೆಡ್ಜನ್ನು ಗೈನ್ ಮಾಡಬೇಕು, ನಿಮ್ಗೆ ಅದು ಸಪೋರ್ಟ್ ಮಾಡುತ್ತೆ ಅಂತ ಬಾಬಾ ವಿದ್ಯಾರ್ಥಿಗಳಿಗೆಲ್ಲ ಯುವಜನ ಇರ್ತಾರೆ. ಹೌದು. ಸೊ ನಾನು ಹೇಳ್ತೀನಿ, ವಿದ್ಯಾರ್ಥಿಗಳು ಇದನ್ನ ತುಂಬ ಚೆನ್ನಾಗಿ ಅಳವಡಿಸ್ತಾರೆ. ನನಗೆ ಯಾವಾಗಲೂ ಕಾಡುವಂಥ ಪ್ರಶ್ನೆ ಅಂದರೆ, ನಾನು ಎಷ್ಟೋ ಕಡೆ ಮಾತಾಡಿದ್ದೀನಿ, ಮತ್ತು ನಾನು ಮಾತಾಡೋಲ್ಲ ನನಗೆ ಭಾವುಕ ಆಗ್ಬಿಡುತ್ತೆ. ನೋಡಿ, ಈ 17, 18, 19, 20, 21 ವಯಸ್ಸಿದೆಯಲ್ಲ, ಇದು ಹಾಡುವಂಥ, ಕುಣಿಯುವಂಥ, ಸಿನಿಮಾ ನೋಡಬೇಕು, ಹರಟೆ ಹೊಡಿಬೇಕು ಅನ್ನುವಂಥ ಏಜ್. ಆದರೆ ಆ ಏಜಲ್ಲಿ ಬಾಬಾ ಸಾಹೇಬರು 8 ಗಂಟೆ, 10 ಗಂಟೆ, 15 ಗಂಟೆ ಓದ್ತಿದ್ರಲ್ಲ, ಹೆಂಗ್ ಓದ್ ಅವ್ರಿಗೆ ಅದು ಯಾವ ಶಕ್ತಿ ಅವ್ರನ್ನ ಓದಿಸ್ತು ಆ ಥರ. ಇದು ನಿಜವಾಗ್ಲೂ ಆಶ್ಚರ್ಯ ಹುಟ್ಟಿಸುವಂಥ, ಹೆಂಗ್ ಓದಿದ್ರು. ಆ ಕಮಿಟ್ಮೆಂಟು ಇವತ್ತಿನ ವಿದ್ಯಾರ್ಥಿಗಳಿಗೆ ಬರಬೇಕು ಅಂತ ನಾನು. ಯಾಕೆಂದ್ರೆ ಈಗ ಎಷ್ಟೊಂದು ಬಡವರಿದ್ದಾರೆ ಭಾರತದಲ್ಲಿ, ಅವ್ರ ಫಾಲೋವರ್ಸ್ ಎಷ್ಟು ಜನ ಬಡವರಿದ್ದಾರೆ. ಈಗ ಅವ್ರಿಗೆ ಬದುಕಕ್ಕೆ ಬೇರೆ ದಾರಿನೇ ಇಲ್ಲ. ಒಂದು ಕಡೆ ಜೇಬಲಿ ದುಡ್ಡಿಲ್ಲ, ತಲೆನಲ್ಲಿ ಬುದ್ಧಿನೂ ಇಲ್ಲ ಅಂದ್ರೆ ಹೆಂಗ್ ಬದುಕ್ತಾರೆ ಇವರು, ಅಲ್ವಾ? ಹಂಗಾಗಿ ಅದು ನಾನು ಬಾಬಾ ಸಾಹೇಬ್ರಿಂದ ಇವರು ಗಮನಿಸ್ಬೇಕು ಅಂತ ನಾನು ಹೇಳಕ್ಕೆ. ಮತ್ತು ಜೊತೆಗೆ ಅವರ ಶೀಲ, ಅವರ ನಡವಳಿಕೆ. ಬಾಬಾ ಸಾಹೇಬರು ಎಂದೂ ಸಹಿತ ಒಂದೇ ಒಂದು ದುರಭ್ಯಾಸನ ಮಾಡಿದವರು. ಅವರು ಸ್ಮೋಕ್ ಮಾಡಿದವರಲ್ಲ, ಡ್ರಿಂಕ್ಸ್ ಮಾಡಿದವರಲ್ಲವ, ಯಾವುದೇ ಥರದ ಪಾನ್ ಪರಾಗ ಅಂಥ ಚಟಗಳು ಅವ್ರಿಗೆ ಯಾವುದೂ ಇರಲಿಲ್ಲ.
ಅವರ ಒಂದು ವ್ಯಕ್ತಿತ್ವಕ್ಕೆ ಅರ್ಧ ನಾಲೆಡ್ಜ್ ಅವ್ರಿಗೆ ವೇಟ್ ಕೊಡುತ್ತೆ, ಶೋಭೆ ಕೊಡುತ್ತೆ. ಇನ್ನು ಅರ್ಧ ಅವರ ಶೀಲ ಒಂದು ವೇಟ್ ಕೊಡುತ್ತೆ, ಶೋಭೆ ಹಾ ಅದು ನಮ್ಮ ವಿದ್ಯಾರ್ಥಿಗಳಿಗೆ ಮಾದರಿ ಆಗ್ಬೇಕು ನಾನು ಬಯಸ್ತೀನಿ. ಇವರು ಎಷ್ಟು ನಾಲೆಡ್ಜ್ ಗೈನ್ ಮಾಡ್ತಾರೋ ಅಷ್ಟೇ ಶೀಲವಂತರಾಗಿ ಇರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ರನ್ನ ಮಾಡೆಲ್ ಆಗಿ ತಗೊಂಡ್ರೆ ವಿದ್ಯಾರ್ಥಿಗಳು ಖಂಡಿತ ಮಾಡ್ಬೋದು, ಒಳ್ಳೆ ಅಚೀವ್ಮೆಂಟ್ ಮಾಡ್ಬೋದು. ಅದಕ್ಕೆಲ್ಲ ನಾವೇ ಸಾಕ್ಷಿ, ನಾನು ಸಾಕ್ಷಿ, ಎಷ್ಟೋ ಜನ ಸಾಕ್ಷಿ ಆಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಅವ್ರು ಅಂದಿದ್ದು ಸರ್, ಅವ್ರು ಕೇಳಿದ್ರು ಒಂದಿಗೆ ತಪ್ಪಿದ ವಿಚ್ ಇಸ್ ದ ಬೆಸ್ಟ್ ರೂಮ್ ಅಂದಾಗ ದಟ್ ಇಸ್ ಕ್ಲಾಸ್ ರೂಮ್ ಅಂತ, ನಾಟ್ ಎ ಪ್ರೆಸಿಡೆಂಟ್ ರೂಮ್ ಆರ್ ಪ್ರೈಮ್ ಮಿನಿಸ್ಟರ್. ಕ್ಲಾಸ್ ರೂಮ್ ಇಸ್ ದ ಬೆಸ್ಟ್. ಅಲ್ಲಿ ಸರಿಯಾಗಿ ಓದ್ತಾರೆ, ಆಟೋಮೆಟಿಕ್ ಎಲ್ಲ ರೂಮಲ್ಲಿ. ಸೊ ವೀಕ್ಷಕರೇ, ಇದಾಗಿತ್ತು ನಾನು ಮೊದಲೇ ಇಂಟ್ರೊಡ್ಯೂಸ್ ಮಾಡಿದ ಹಾಗೆ ಜ್ಞಾನದ ಸಾಗರ ಅಂತ. ಹೋಪ್ ವಿ ಆಲ್ ಗೆಟ್ ಇನ್ವಾಲ್ಡ್ ಇನ್ ದಿಸ್. ಇದರಲ್ಲೇ ಮುಳುಗ್ತಾ ಇನ್ನೂ ಕಲಿಯೋದಿದೆ, ತುಂಬಾ ಹೊಸ ವಿಚಾರಗಳು ಕೂಡ ನಿಮಗೆ ಸಿಕ್ಕಿತ್ತು ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸರ್ ಕಾರ್ಯಕ್ರಮಕ್ಕೆ ತಮ್ಮ ಬಿಜಿ ಶೆಡ್ಯೂಲ್ ನಲ್ಲಿ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.